ಒಂದು ವಿಷಯ ಕೊಡೋಣ, ನಾವೇ ಏನಕ್ಕೆ ಸಫರ್ ಆಗ್ಬೇಕು, ನಿಮ್ಗೂ ಒಂದ್ ಈ ತರ ಒಂದು ಸಿನಾರಿಯೋನಲ್ಲಿ ಹಾಕೋಣ ಅಂತ. ನಿಮ್ಮ ಒಂದು ಹಾಡಿನ ಕಥೆಯಿಂದಾನೇ ಶುರು ಮಾಡೋಣ. ನಿಮ್ಮ ಒಂದು ಹಾಡಿನ ಕಥೆನಲ್ಲಿ ನೀವು ಎಷ್ಟೋ ವರ್ಷ ಆದ್ಮೇಲೆ ಆ ನಿಮ್ಮ ಆ ಸಹಪಾಠಿಗೆ ಹೋಗಿ ಹೇಳ್ತೀರಾ, ನೀವು ಅವತ್ತು ಹಾಡಿದಂತ ಹಾಡು ನನಗೆ ಹೃದಯ ಸ್ಪರ್ಶ ಆಗೋಯ್ತು ಅಂತ. ಆಗ ನಿಮ್ಮ ಸಹಪಾಠಿ ನಿಮ್ಮನ್ನ ನೋಡಿ, ಮೋಹನ್ ನೀವು ತುಂಬಾ ತಡ ಮಾಡ್ಬಿಟ್ರಿ, ಆ ಹಾಡು ನಾನ್ ನಿನ್ಗೋಸ್ಕರ ಹಾಡಿದ್ದು, ಆದ್ರೆ ನೀವು ಏನು ಹೇಳಲಿಲ್ಲ ಅಂದ ಮೇಲೆ ನಾನು ಅವತ್ತಿಂದ ಹಾಡೋದನ್ನೇ ನಿಲ್ಸ್ಬಿಟ್ಟೆ. ನಾನ್ ಪ್ರೀತಿಗೋಸ್ಕರ ಹಾಡ್ತಾ ಇದ್ದೆ, ಆದ್ರೆ ಪ್ರೀತಿ ಕೊಡ್ತಾ ಆಗಿರೋದ್ರಿಂದ ಹಾಡೋದನ್ನೇ ನಿಲ್ಸ್ಬಿಟ್ಟಿದೀನಿ ಅಂತ ಹೇಳಿದಾಗ ನೀವು ಯಾವ ತರ ಪ್ರತಿಕ್ರಿಯೆ ಕೊಡ್ತೀರಿ? ಮೊದಲನೇದು ಏನಂದ್ರೆ, ಈಗ ಆಲ್ರೆಡಿ ತಡ ಆಗೋಗಿದೆ. ಅದು ಏನಂದ್ರೆ 20 ವರ್ಷ ಆಗೋಗಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡಕ್ ಆಗಲ್ಲ. ಆದ್ರೆ ನೀವು ಆ ಉದ್ದೇಶದಿಂದ ಹೇಳಿದ್ರೆ ಕೆಲವೊಂದ್ಸರಿ ಏನಾಗತ್ತೆ ಅಂತಂದ್ರೆ ಗೊತ್ತಾಗಲ್ಲ. ರೂಪಕಗಳಲ್ಲಿ ಅಥವಾ ಹಾಡಿನ ಮೂಲಕ ಭಾವನೆಗಳನ್ನ ವ್ಯಕ್ತಪಡಿಸಿದಾಗ ಅದು ಗೊತ್ತಾಗಲ್ಲ. ಅದನ್ನ ನೀವು ಏನಂತಂದ್ರೆ ನೇರವಾಗಿ ಹೇಳ್ಬೋದಿತ್ತು. ಈಗ ಆಲ್ರೆಡಿ ಇದಾಗಿದೆ, ಪರವಾಗಿಲ್ಲ. ಆದ್ರೆ ನನಗೆ ಒಂದು ಬೇಜಾರಾಗಿದ್ದೇನಪ್ಪಾ ಅಂತಂದ್ರೆ, ನೀವು ಹಾಡೋದನ್ನೇ ನಿಲ್ಸಿದ್ರಿ ಅಂತ ಹೇಳಿದ್ದು ಬಹಳ ಬೇಜಾರಾಯ್ತು ನನ್ಗೆ. ನಾನ್ ನಿಮ್ಗೆ ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ನಿಮ್ಗೆ ನಿಜವಾಗ್ಲೂ ಏನಂತಂದ್ರೆ ನನ್ ಬಗ್ಗೆ ಒಳ್ಳೆ ಭಾವನೆ ಇದ್ರೆ ಮತ್ತೆ ಗೌರವ ಇದ್ರೆ, ಇವಾಗ್ಲೂ ಏನಂತಂದ್ರೆ ನೀವು ಆ ಹಾಡ್ ಹೇಳೋದನ್ನ ಪ್ರಾಕ್ಟೀಸ್ ಮಾಡಿ, ಯಾವ್ದಾದ್ರು ಸಂಗೀತ ಕ್ಲಾಸ್ಗೆ ಸೇರ್ಕೊಳ್ಳಿ, ಹಾಡನ್ನ ಕಲೀರಿ. ಕಲಿತು ಈ ತರದ್ದು ಇನ್ನೊಂದ್ಸತಿ ನಾವು ಗೆಟ್ ಟುಗೆದರ್ ಮಾಡಿದಾಗ ಅಲ್ಲಿ ಬಂದಾಗ ಹಾಡಿ, ನೀವು ಆ ರೀತಿ ಹಾಡಿದ್ರೆ ನನ್ಗೆ ನಿಜವಾಗ್ಲೂ ಖುಷಿ ಆಗತ್ತೆ. ಇಲ್ಲೋದ್ರೆ ನನ್ನಿಂದ ಈ ತರ ಏನಂತಂದ್ರೆ ಇವ್ರು ಹಾಡೋದ್ ನಿಲ್ಸ್ಬಿಟ್ರಲ್ಲ ಅಂತ ನನ್ಗೆ ಬೇಜಾರಾಗತ್ತೆ. ಇದ್ರ ಜೊತೆಗೆ ಮಿಸ್ಟರ್ ಮೂರ್ತಿ ಅವ್ರ ಕಾಟ ಬೇರೆ ಇನ್ನೊಂದ್ಸತಿ ನನ್ಗೆ ಸ್ಟಾರ್ಟ್ ಆಗತ್ತೆ. ಸೊ ಆದ್ರಿಂದ ದಯವಿಟ್ಟು ನೀವ್ ಏನಂತಂದ್ರೆ, ಈಗ ಹಳೇದು ಏನ್ ಆಗೋಗಿದೆ ಅದಾಗೋಗಿದೆ, ಪಾಸ್ಟ್ ಇಸ್ ಪಾಸ್ಟ್. ಈಗ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ನಮ್ ಕನ್ನಡದಲ್ಲಿ ಒಂದ್ ಗಾದೆ ಇದೆಯಲ್ಲ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ. ಇಲ್ಲಿಂದ ಮುಂದಕ್ಕೆ ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡೋಣ. ನಾವು ಒಳ್ಳೆ ಸ್ನೇಹಿತರಾಗಿ ಮುಂದುವರಿಬಹುದು. ನೀವು ಗಾಯನ ದಯವಿಟ್ಟು ಮುಂದುವರಿಸಿ. ಯಾವ ಏಜ್ ಅಲ್ಲಿ ಬೇಕಾದ್ರೂ ಮನುಷ್ಯ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಕಲಿಬಹುದು. ಅದನ್ನ ತಲೆಲಿಟ್ಕೊಳ್ಳಿ ದಯವಿಟ್ಟು. ಏನಂತಂದ್ರೆ ಇದನ್ನ ನನ್ನ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಅಂತ ಭಾವಿಸಿ ನೀವು ಗಾಯನ ಶುರು ಮಾಡಿ ಒಂದು ಹಾಡಿ ಅದನ್ನ ರೆಕಾರ್ಡ್ ಮಾಡಿ ನನಗ್ ಕಳಿಸಿ. ಅವಾಗ ನನ್ಗೆ ಖುಷಿ ಆಗತ್ತೆ ಅಂತ ನಾನು ಸಮಾಧಾನ ಮಾಡ್ತೀನಿ. ಧನ್ಯವಾದ.